ರೌಡಿ ನಿಗ್ರಹ ದಳದ ಪೊಲೀಸ್ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಪೂರ್ವ ಮತ್ತು ಪಶ್ಚಿಮ ಎರಡೂ ಕಡೆಯಿಂದ ಸಾಕಷ್ಟು ರೌಡಿ ಚಟುವಟಿಕೆ ಹೊಂದಿರತಕ್ಕಂಥ ವ್ಯಕ್ತಿಗಳ ಮನೆಗಳ ಮೇಲೆ ಒಂದು ಅನಿರೀಕ್ಷಿತ ದಾಳಿಗಳನ್ನು ಕೈಗೊಳ್ತಾ ಇದ್ದಾರೆ. ಈ ಸರ್ಪ್ರೈಸ್ ರೇಡ್ಗಳಲ್ಲಿ ಅನೇಕ ರೌಡಿಗಳು ಯಾರು ತಲೆಮರೆಸಿಕೊಂಡಿದ್ರು ಅಥವಾ ಯಾರ ಮೇಲೆ ವಾರಂಟ್ಗಳಿದ್ದಾವೆ ಅಥವಾ ಯಾರು ಬೇರೆ ಬೇರೆ ಕಾರ್ಯಚಟುವಟಿಕೆಗಳಲ್ಲಿ ತೊಡಗಿದ್ದಾರೆ ಅಂಥವರನ್ನು ಪತ್ತೆ ಹಚ್ಚುವಲ್ಲಿ ನಮ್ಮ CCB ಪೊಲೀಸರು ಯಶಸ್ವಿಯಾಗಿದ್ದರೆ ಇದನ್ನು ಇನ್ನು ವಿಭಾಗಗಳ ಪೊಲೀಸರು ಕೂಡ ಮಾಡ್ತಾಯಿದ್ದಾರೆ. ಮುಖ್ಯವಾಗಿ ಈ ರೌಡಿ ವ್ಯಕ್ತಿಗಳ ಮೇಲೆ ಮತ್ತು ರೌಡಿ ಚಟುವಟಿಕೆಗಳ ಮೇಲೆ ಸಂಪೂರ್ಣ ನಿಯಂತ್ರಣವನ್ನು ಹತೋಟಿಯನ್ನು ಪಡೆಯಲಿಕ್ಕೆ ಈ ವಿಶೇಷ ಕಾರ್ಯಾಚರಣೆಗಳು ನಿರಂತರವಾಗಿ ನಗರದಲ್ಲಿ ನಡೀತಾ ಇದ್ದಾವೆ. ಅದರಂತೆ ಕಳೆದ ಒಂದು ವಾರದ ಅವಧಿಯಲ್ಲಿ CCBಯ ಈ ಸಂಘಟಿತ ಅಪರಾಧ ದಳದ ಪೊಲೀಸರು ಈ ರೀತಿ ಕಾರ್ಯಾಚರಣೆಯನ್ನು ಕೈಗೊಂಡಿದ್ದರಲ್ಲಿ ಒಟ್ಟು ಸುಮಾರು 75 ರೌಡಿ ವ್ಯಕ್ತಿಗಳ ಮನೆಗಳ ಮೇಲೆ ದಾಳಿಯನ್ನು ಕೈಗೊಂಡಿದ್ದಾರೆ. ಅದರಲ್ಲಿ ಓರ್ವ ವ್ಯಕ್ತಿ ಎಕ್ಸ್ಟರ್ಮೆಂಟ್ ವೈಲೇಷನ್ ಆಗಿರ್ತಕ್ಕಂಥದ್ದು ಕಂಡುಬಂದಿದೆ. ಆತ ನಗರದಿಂದ ಹೊರಗಡೆ ಹೋಗಲಿಕ್ಕೆ ಎಕ್ಸ್ಟರ್ಮೆಂಟ್ ಆರ್ಡರ್ ಆಗಿದ್ದರೂ ಕೂಡ ಆತ ಈ ರೀತಿ ನಗರದಲ್ಲೇ ಇರ್ತಕ್ಕಂಥದ್ದು ಕಂಡುಬಂದಿದ್ದು ಆತನ ಮೇಲೆ ಈಗ ಕ್ರಮ ಕೈಗೊಳ್ಳಲಾಗ್ತದೆ. ಆತ ಆಂಧ್ರ ಪ್ರದೇಶದಲ್ಲಿರ್ತಕ್ಕಂಥ ಹಿಂದೂಪುರಕ್ಕೆ ಆತನನ್ನು ಎಕ್ಸ್ಟರ್ಮೆಂಟ್ ಮಾಡಲಾಗಿತ್ತು ಪೂರ್ವ ವಿಭಾಗದ DCP ಅವರ ಆಜ್ಞೆಯ ಮೇರೆಗೆ. ಆದರೆ ಆತ ಇಲ್ಲೇ ನಗರದಲ್ಲಿ ಇದ್ದಿದ್ದು ಕಂಡುಬಂದು ಈಗ ಆತ ಎಕ್ಸ್ಟರ್ಮೆಂಟ್ ವೈಲೇಷನ್ನಲ್ಲಿ ಆತನನ್ನು ಬಂಧಿಸಲಾಗಿದೆ.